ಮೆರಿನ್ ಅನ್ನುವ ಹುಡುಗಿ ಒಂದಿನ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಾಳೆ. ಪೊಲೀಸ್ನವರು ಇದು ಸೂಸೈಡ್ ಕೇಸ್ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ಆದ್ರೆ ಮೆರಿನ್ ಅವ್ರ ಪೇರೆಂಟ್ಸ್ ನಮ್ಮ ಮಗಳು ಕೊನೆಯದಾಗಿ ನಮ್ ಜೊತೆ ಮಾತಾಡಿದಾಗ ಖುಷಿಯಾಗಿನೇ ಇದ್ಲು, ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಕೇಸ್ ನ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಕೇಸ್ ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರೆ. ಹೀಗಿರುವಾಗ ತುಂಬಾ ಬ್ರಿಲಿಯಂಟ್ ಆಗಿರೋ ಚಿತ್ರದ ಹೀರೋ ಹೇಗೆ ಈ ಕೇಸ್ ನ ಸಾಲ್ವ್ ಮಾಡ್ತಾರೆ ಅನ್ನೋ ಕಥೆಯನ್ನ ಹಲವು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಆನಂದ್ ಶ್ರೀಬಾಲ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೆರಿನ್ ಅನ್ನುವ ಹುಡುಗಿಯ ಪೇರೆಂಟ್ಸ್ ಪೊಲೀಸ್ ಸ್ಟೇಷನ್ ಗೆ ಬಂದು ನಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಸ್ಟೆಲ್ ವಾರ್ಡನ್ ಹೇಳೋ ಪ್ರಕಾರ ಮೆರಿನ್ ಡೈಲಿ 7 ಗಂಟೆ ಒಳಗಡೆ ಹಾಸ್ಟೆಲ್ ಗೆ ಬರ್ತಾ ಇದ್ಲು, ಆದ್ರೆ ಇವತ್ತು ಇನ್ನೂ ಬಂದೇ ಇಲ್ಲ ಅಂತ. ಪೊಲೀಸ್ನವರು ಹೇಳ್ತಾರೆ ಹಾಸ್ಟೆಲ್ ಇರೋ ಜಾಗ ನಮ್ಮ ಏರಿಯಾ ಲಿಮಿಟ್ ನಲ್ಲಿ ಬರೋದಿಲ್ಲ, ಸೊ ನೀವು ಅದೇ ಏರಿಯಾದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಈಗ ಪೇರೆಂಟ್ಸ್ ಅದೇ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋದು ಬೆನ್ನಿ ಅಬ್ರಹಾಂ ಅನ್ನುವ ಸರ್ಕಲ್ ಇನ್ಸ್ಪೆಕ್ಟರ್. ನಾವು ಎಂಕ್ವೈರಿ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಪೇರೆಂಟ್ಸ್ ನ ಕಳಿಸ್ತಾರೆ. ಪೊಲೀಸ್ನವರು ಎಲ್ಲಾ ಸ್ಟೇಷನ್ಗೂ ಮೆರಿನ್ ಫೋಟೋ ಕಳಿಸಿರ್ತಾರೆ. ನೆಕ್ಸ್ಟ್ ಡೇ ಹಾರ್ಬರ್ ಹತ್ರ ಯಾವ್ದೋ ಡೆಡ್ ಬಾಡಿ ಸಿಕ್ಕಿದೆ ಅಂತ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ಮೆರಿನ್ ತಂದೆನ ಬಾಡಿ ಐಡೆಂಟಿಫಿಕೇಶನ್ ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಆ ಬಾಡಿ ಮೆರಿಂದೇ ಆಗಿರುತ್ತೆ. ಇದ್ರಿಂದ ಪೇರೆಂಟ್ಸ್ ಗೆ ಶಾಕ್ ಆಗುತ್ತೆ. ಪೊಲೀಸ್ನವರು ಮೀಡಿಯಾಗೆ ಹೇಳಿಕೆ ಕೊಡ್ತಾರೆ, ಮೆರಿನ್ ಸೂಸೈಡ್ ಮಾಡ್ಕೊಂಡಿದ್ದಾಳೆ, ಅವಳ ಫ್ರೆಂಡ್ ಆಗಿರೋ ರೋನಿ ಮೇಲೆ ಡೌಟ್ ಇರೋದ್ರಿಂದ ಅರೆಸ್ಟ್ ಮಾಡಿದ್ದೀವಿ ಅಂತ. ಆದ್ರೆ ಮೆರಿನ್ ಅವ್ರ ಪೇರೆಂಟ್ಸ್ ಹೇಳೋ ಪ್ರಕಾರ ನಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿಲ್ಲ, ಕೇಸ್ ನ ಕ್ರೈಮ್ ಬ್ರಾಂಚ್ ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಮೀಡಿಯಾಗೆ ಹೇಳ್ತಾರೆ. ಈಗ ನಮ್ಗೆ ಚಿತ್ರದ ಹೀರೋಯಿನ್ ಶ್ರೀಬಾಲ ಅವ್ರನ್ನ ತೋರಿಸ್ತಾರೆ. ಇವಳು ಒಂದು ನ್ಯೂಸ್ ಚಾನೆಲ್ ನಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಇವಳ ಕೆಲಸ ಏನಂದ್ರೆ ಕೆಲವೊಂದು ಅನ್ಸಾಲ್ವ್ಡ್ ಕೇಸ್ ಬಗ್ಗೆ ಜನರಿಗೆ ಕ್ರೈಮ್ ಫೈಲ್ಸ್ ಅನ್ನುವ ಪ್ರೋಗ್ರಾಮ್ ಮೂಲಕ ಮಾಹಿತಿ ಕೊಡೋದು. ಚಾನೆಲ್ ಹೆಡ್ ಕೇಳ್ತಾರೆ, ನೆಕ್ಸ್ಟ್ ಯಾವ ಎಪಿಸೋಡ್ ಪ್ಲಾನ್ ಮಾಡಿದ್ಯಾ ಅಂತ. ಅದಕ್ಕೆ ಶ್ರೀಬಾಲ ಹೇಳ್ತಾಳೆ, 6 months ಬ್ಯಾಕ್ ಮೆರಿನ್ ಅನ್ನುವ ಲಾ ಕಾಲೇಜ್ ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಪೊಲೀಸ್ನವರು ಕೇಸ್ ಕ್ಲೋಸ್ ಮಾಡಿದ್ರು. ನಂತರ ಕ್ರೈಮ್ ಬ್ರಾಂಚ್ ಗೆ ಕೇಸ್ ಹ್ಯಾಂಡ್ ಓವರ್ ಆಯ್ತು. ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರವೋಕ್ ಮಾಡಿರೋದು ಮೆರಿನ್ ಅವ್ರ ಫ್ರೆಂಡ್ ರೋನಿ ಅಂತ ಅವನ್ನ ಅರೆಸ್ಟ್ ಮಾಡಿದ್ರಿಂದ ಸ್ವಲ್ಪ ದಿನ ಜೈಲಲ್ಲೇ ಇದ್ದ. ಈಗ ರೀಸೆಂಟ್ಲಿ ರಿಲೀಸ್ ಆಗಿದ್ದಾನೆ. ಆದ್ರೆ ಮೆರಿನ್ ಅವ್ರ ಪೇರೆಂಟ್ಸ್ ಅದು ಆತ್ಮಹತ್ಯೆ ಅಲ್ಲ, ಯಾರೋ ಕೊಲೆ ಮಾಡಿದ್ದಾರೆ, ಸಿಬಿಐಗೆ ಕೇಸ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒತ್ತಾಯ ಮಾಡಿ ಕೋರ್ಟ್ ಕಚೇರಿ ಅಂತ ಸುತ್ತಾಡ್ತಾ ಇದ್ದಾರೆ. ಪೊಲೀಸ್ ಈ ಕೇಸ್ ನಲ್ಲಿ ಹೇಳ್ತಿರೋ ಥಿಯರಿ ರಾಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಕೇಸ್ ಬಗ್ಗೆ ಎಪಿಸೋಡ್ ಗಳಾಗಿ ಪ್ರೋಗ್ರಾಮ್ ಮಾಡಿದ್ರೆ ಇದರಿಂದ ಖಂಡಿತ ನಮ್ ಚಾನೆಲ್ ನ TRP ಜಾಸ್ತಿ ಆಗುತ್ತೆ ಅಂತ. ಈಗ್ಲೇ ನಮ್ಗೆ ಚಿತ್ರದ ಹೀರೋ ಆನಂದ್ ಅವ್ರನ್ನ ತೋರಿಸ್ತಾರೆ. ಐಸಾಕ್ ಅನ್ನುವ ರಿಟೈರ್ಡ್ ಪೊಲೀಸ್ ಆಫೀಸರ್ಗೆ ಕೆಲವೊಂದು ಕೇಸ್ ನಲ್ಲಿ ಆನಂದ್ ಹೆಲ್ಪ್ ಮಾಡಿರ್ತಾನೆ. ಇವನು ತುಂಬಾ ಶಾರ್ಪ್. ಕೆಲವೊಂದು ವಿಷಯದಲ್ಲಿ ಪೊಲೀಸ್ ಫೈಲ್ ನ ಸ್ಟಡಿ ಮಾಡಿ ಪೊಲೀಸ್ಗೂ ಗೊತ್ತಾಗದೆ ಇರೋ ಫೈಂಡಿಂಗ್ಸ್ ನ ಕಂಡು ಹಿಡಿದಿರ್ತಾನೆ. ಆನಂದ್ಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇದೆ, ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಎಲ್ರು ತಂದೆ ಹೆಸರನ್ನ ಸರ್ನೇಮ್ ಆಗಿ ಇಟ್ಕೊಂಡ್ರೆ ಆನಂದ್ ತಾಯಿ ಹೆಸರನ್ನ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ತಾಯಿ ಅಂದ್ರೆ ಇವನಿಗೆ ತುಂಬಾ ಇಷ್ಟ. ಇವ್ರ ತಾಯಿ ಕೂಡ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ರು, ಆದ್ರೆ ಈಗ ಜೀವಂತವಾಗಿಲ್ಲ. ಪೊಲೀಸ್ ಕೆಲಸ ಸಿಗೋವರೆಗೂ ಜೀವನ ಮಾಡೋದಕ್ಕೆ ಕೆಲಸ ಬೇಕಲ್ವಾ, ಅದಕ್ಕೆ ಸ್ಟಿಲ್ ಜಾಬ್ ಹುಡುಕ್ತಾ ಇದ್ದಾನೆ. ಆದ್ರೆ ಆನಂದ್ಗೆ ಒಂದು ಸಮಸ್ಯೆ ಇದೆ, ಅದೇನಂದ್ರೆ ಅವ್ರ ತಾಯಿ ಈಗ್ಲೂ ಜೊತೆಲೇ ಇದ್ದಾರೆ ಅನ್ನೋ ಭ್ರಮೆಲೆ ಬದುಕ್ತಾ ಇರ್ತಾನೆ. ಅವನಿಗೂ ಗೊತ್ತಿದೆ ಅವ್ರ ತಾಯಿ ಜೀವಂತವಾಗಿಲ್ಲ ಅಂತ, ಬಟ್ ಅಂದ್ರೂನು ಅವ್ರ ಜೊತೆಲಿದ್ದು ಧೈರ್ಯ ಹೇಳ್ತಿರೋ ಹಾಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾನೆ. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಆನಂದ್ ಅವ್ರ ತಾಯಿ ಜೊತೆಲಿ ಇದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಒಬ್ನೇ ಮಾತಾಡ್ತಾ ಇರ್ತಾನೆ. ಇದ್ರಿಂದಾನೇ ಕೆಲವೊಂದು ಕಂಪನಿಯವರು ಇವನಿಗೇನೋ ಮೆಂಟಲ್ ಇಲ್ನೆಸ್ ಇದೆ ಅಂತ ಅನ್ಕೊಂಡು ಜಾಬ್ ಕೊಡ್ತಾ ಇಲ್ಲ. ಈಗ ಆನಂದ್, ಐಸಾಕ್, ಶ್ರೀಬಾಲ ಒಂದು ಕಡೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆನಂದ್ ಹಾಗೂ ಶ್ರೀಬಾಲ ಲವರ್ಸ್. ಆನಂದ್ ಅವ್ರ ತಾಯಿ ಹೆಸರೇ ಇವಳು ಕೂಡ ಇಟ್ಕೊಂಡಿರೋದ್ರಿಂದ ಲವ್ ಮಾಡ್ತಾ ಇದ್ದಾನೆ. ಇವನಿಗೆ ಇರೋ ಸಮಸ್ಯೆ ಬಗ್ಗೆ ಶ್ರೀಬಾಲ ಹಾಗೂ ಐಸಾಕ್ ಇಬ್ಬರಿಗೂ ಗೊತ್ತಿದೆ. ಅದಕ್ಕೆ ಇವಳು ಒಳ್ಳೆ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡು ಅಂತ ಹೇಳಿರ್ತಾಳೆ. ಆದ್ರೆ ಇವನು ಕೇಳ್ತಾನೆ ಇಲ್ಲ. ನನಗೆ ನಮ್ ತಾಯಿ ಜೊತೆಲೇ ಇದ್ದಾರೆ ಅನ್ನೋ ಇಮ್ಯಾಜಿನೇಷನ್ ನಲ್ಲಿ ಏನೋ ಒಂಥರ ಖುಷಿ ಸಿಗ್ತಾ ಇದೆ. ಒನ್ಸ್ ನಾನು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ನಮ್ ತಾಯಿ ನನ್ ಕಣ್ಣಿಗೆ ಕಾಣಿಸದೇ ಇರೋ ಸಾಧ್ಯತೆ ಇದೆ. ಸೊ ನನ್ನ ಹೀಗೆ ಇರೋದಕ್ ಬಿಟ್ಬಿಡಿ ಅಂತ. ಶ್ರೀಬಾಲ ಹೇಳ್ತಾಳೆ, ಏನು ವರಿ ಮಾಡ್ಕೋಬೇಡ, ನಿನಗೆ ಜಾಬ್ ಇಲ್ಲ ಅಂದ್ರೂನು ಪರವಾಗಿಲ್ಲ, ನಮ್ ತಂದೆ ನಿನ್ ಜೊತೆಲ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ. ಆದ್ರೆ ಆನಂದ್ ಹೇಳ್ತಾನೆ, ಜಾಬ್ ಇಲ್ದೆ ನಿನ್ನ ಮದ್ವೆ ಆದ್ರೆ ಸರಿಯಾಗಲ್ಲ, ಇನ್ನು ಪೊಲೀಸ್ ಕೆಲ್ಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ. ಆಗ ಶ್ರೀಬಾಲ, ನೀನ್ ಯಾಕೋ ಟೆನ್ಷನ್ ಮಾಡ್ಕೋತೀಯ, ನಿನಗೆ ಜಾಬ್ ತಾನೆ ನಾನ್ ಕೊಡಿಸ್ತೀನಿ, ನಾನ್ ಮಾಡೋ ಪ್ರೋಗ್ರಾಮ್ಗೆ ಕ್ರಿಯೇಟಿವ್ ಸಪೋರ್ಟ್ ಆಗಿ ಕೆಲಸ ಮಾಡು, ನಮ್ ಬಾಸ್ಗೆ ಹೇಳಿ ಡೀಸೆಂಟ್ ಸ್ಯಾಲರಿ ಕೊಡಿಸ್ತೀನಿ ಅಂತ. ಆನಂದ್ ಕೂಡ ಒಪ್ಕೋತಾನೆ. ನೆಕ್ಸ್ಟ್ ಶ್ರೀಬಾಲ ಮೆರಿನ್ ಪೇರೆಂಟ್ಸ್ ನ ಇಂಟರ್ವ್ಯೂ ಮಾಡ್ತಾಳೆ. ಪೇರೆಂಟ್ಸ್ ಹೇಳೋ ಪ್ರಕಾರ ಮೆರಿನ್
ಮೆರಿನ್ ಲಾ ಸ್ಟೂಡೆಂಟ್. ಕೊನೆಯದಾಗಿ ಅವಳ ಜೊತೆ ಮಾತಾಡಿದಾಗ ತುಂಬಾ ಹ್ಯಾಪಿಯಾಗಿದ್ಲು. ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದೀನಿ, ನೀವಿಬ್ರು ಆದಷ್ಟು ಬೇಗ ನಮ್ಮ ಹಾಸ್ಟೆಲ್ಗೆ ಬನ್ನಿ ಅಂತ ಹೇಳಿದ್ದಾಳೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅವಳು ಹಾಸ್ಟೆಲ್ಗೆ ಬಂದೇ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಇವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗೆ ಒಂದು ಕಡೆ ಶ್ರೀಬಾಲ ಇಂಟರ್ವ್ಯೂ ಮಾಡ್ತಾ ಇರುವಾಗ ಆನಂದ್ ಮೆರಿನ್ ಅವ್ರ ರೂಮ್ಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾನೆ. ಅಲ್ಲೊಂದು ಇನ್ಹೇಲರ್ ಸಿಗುತ್ತೆ. ಮನೆ ಪಕ್ಕದಲ್ಲೇ ಕೆರೆ ಇರೋದ್ ನೋಡಿ ಇವನಿಗೆ ಏನೋ ಸ್ಟ್ರೈಕ್ ಆಗುತ್ತೆ. ಪೇರೆಂಟ್ಸ್ ಹತ್ರ ಮೆರಿನ್ಗೆ ಈಜ್ ಬರುತ್ತಾ ಅಂತ ಕೇಳಿದಾಗ ಪೇರೆಂಟ್ಸ್ ಹೇಳ್ತಾರೆ ಇಲ್ಲ, ಅವಳಿಗೆ ಚಿಕ್ಕ ವಯಸ್ಸಿಂದ ನೀರಂದ್ರೆ ಭಯ. ಮೆರಿನ್ ಅಸ್ತಮಾ ಪೇಷಂಟ್ ಅಂತ ಕೇಳಿದಾಗ ಪೇರೆಂಟ್ಸ್ ಹೇಳ್ತಾರೆ ಹೌದು. ಸರಿಯಾಗಾದ್ರೆ ನನ್ಗೆ ಮೆರಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಡ್ FIR ಕಾಪಿ ಇದ್ರೆ ಬೇಕು ಅಂತ. ಪೇರೆಂಟ್ಸ್ FIR ಕಾಪಿ ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕೊಡ್ತಾರೆ. ಅದನ್ನ ಅಬ್ಸರ್ವ್ ಮಾಡ್ತಿದ್ದ ಆನಂದ್ಗೆ ಅವನ್ ಇಮ್ಯಾಜಿನೇಷನ್ ನಲ್ಲಿದ್ದ ಅವ್ರ ತಾಯಿ ಹೇಳ್ತಾರೆ, ಸಾಮಾನ್ಯ ಮನುಷ್ಯರ ತರ ಯೋಚನೆ ಮಾಡಿದ್ರೆ ಏನು ಗೊತ್ತಾಗಲ್ಲ. ಒಬ್ಬ ಪೊಲೀಸ್ ಹೇಗ್ ಯೋಚನೆ ಮಾಡ್ತಾನೋ ಅದೇ ತರ ಯೋಚನೆ ಮಾಡು, ಖಂಡಿತ ಲೀಡ್ ಸಿಗುತ್ತೆ ಅಂತ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದ ಆನಂದ್ ಹೇಳ್ತಾನೆ, ಮೆರಿನ್ ಸೂಸೈಡ್ ಮಾಡ್ಕೊಂಡಿಲ್ಲ, ಯಾರೋ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ. ಇದನ್ ಕೇಳಿ ಮೆರಿನ್ ಪೇರೆಂಟ್ಸ್ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ಸಂಜೆ ಶ್ರೀಬಾಲ ಐಸಾಕ್ ಅವರಿಗೆ ಹೇಳ್ತಾಳೆ, ಇವನು ಮೆರಿನ್ ಕೊಲೆ ಆಗಿದ್ದಾಳೆ ಅಂತ ಹೇಳಿದ್ರಿಂದ ಅವ್ರ ಪೇರೆಂಟ್ಸ್ ತುಂಬಾ ಅಪ್ಸೆಟ್ ಆಗಿದ್ರು ಅಂತ. ಈಗ ಐಸಾಕ್ ಕೇಳ್ತಾರೆ, ಅದು ಕೊಲೆನೆ ಅಂತ ಹೇಗ್ ಗೊತ್ತಾಯ್ತು? ಇದೇ ಟೈಮ್ ನಲ್ಲಿ ಮೆರಿನ್ ಕಾಫಿನಲ್ಲಿ ಇರುವೆ ಬಿದ್ದಿರೋದ್ನ ನೋಡಿ ಅದನ್ನ ಕಾಫಿಯಿಂದ ಹೊರಗಡೆ ತೆಗೆದು ಅವಳು ಕಾಫಿ ಕುಡಿತಾ ಇರೋದ್ನ ನೋಡಿ ಐಸಾಕ್ ಕೇಳಿದ ಪ್ರಶ್ನೆಗೆನೆ ಆನಂದ್ ಒಂದು ಪ್ರಶ್ನೆ ಕೇಳ್ತಾನೆ, ಸರ್ ಈಗ ಈ ಇರುವೆನ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಇರುವೆ ಕಾಫಿ ಕುದಿತಾ ಇರುವಾಗ ಬಿದ್ದು ಸತ್ತೋಯ್ತಾ, ಅಥವಾ ಈಗ ಇವಳೆ ಅದನ್ನ ಮುಳುಗಿಸಿ ಸಾಯಿಸಿದ್ಲು ಅಂತ ಹೇಳೋದಕ್ಕಾಗುತ್ತಾ ಅಂತ. ಇದನ್ ಕೇಳಿ ಇಬ್ರು ನಗ್ತಾ ಇದ್ದಾರೆ. ಆನಂದ್ ಹೇಳ್ತಾನೆ, ಸರ್ ನಾವು ಎರಡು ರೀತಿಯಲ್ಲಿ ಮೆರಿಂದು ಸೂಸೈಡ್ ಅಲ್ಲ ಕೊಲೆ ಅಂತ ಕನ್ಫರ್ಮ್ ಮಾಡಬಹುದು. ಪೊಲೀಸ್ ರಿಪೋರ್ಟ್ ಪ್ರಕಾರ ಮೆರಿನ್ ಬ್ರಿಡ್ಜ್ ಇಂದ ಹಾರಿ ಸೂಸೈಡ್ ಮಾಡ್ಕೊಂಡು 12 hours ಆದ್ಮೇಲೆ ಹಾರ್ಬರ್ ಹತ್ರ ಡೆಡ್ ಬಾಡಿ ಸಿಕ್ಕಿದೆ ಅಂತ. ಆದ್ರೆ 12 hours ನೀರಲ್ಲಿ ಇದ್ದಿರೋ ಬಾಡಿಲಿ ಇರ್ಬೇಕಾದ ಯಾವುದೇ ಲಕ್ಷಣ ಮೆರಿನ್ ಬಾಡಿಲಿ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ಅವಳು ಹೊಟ್ಟೆಯಿಂದ 150 ml ಅಷ್ಟು ನೀರ್ ಸಿಕ್ಕಿತ್ತು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದೆ. ಇನ್ ಕೇಸ್ 12 hours ಆದ್ಮೇಲೆನೆ ಬಾಡಿ ಸಿಕ್ಕಿದ್ದು ನಿಜ ಆಗಿದ್ರೆ ಜಾಸ್ತಿ ನೀರ್ ಸಿಗ್ಬೇಕಿತ್ತು. ಇನ್ನು ಮೆರಿನ್ ಪೇರೆಂಟ್ಸ್ ಹೇಳೋ ಪ್ರಕಾರ ಅವಳಿಗೆ ನೀರಂದ್ರೆ ಚಿಕ್ಕ ವಯಸ್ಸಿಂದ ಭಯ, ಈಜೋಕು ಬರೋದಿಲ್ಲ. ಸೊ ನೀರಂದ್ರೆ ಭಯ ಪಡೋ ಹುಡುಗಿ ಈ ಬಿಸಿ ಟ್ರಾಫಿಕ್ ನಲ್ಲಿ ಅಷ್ಟು ದೂರ ಹೋಗಿ ಅಷ್ಟು ಹೈಟ್ ಇಂದ ಹಾರಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಸೂಸೈಡ್ ಮಾಡ್ಕೋಬೇಕು ಅಂತ ಜನ ಯಾವಾಗ ನಿರ್ಧಾರ ಮಾಡ್ತಾರೆ? ಒಂದು ಹೋಪ್ಸ್ ಕಳ್ಕೊಂಡಾಗ, ಅಥವಾ ಅವ್ರ ನೋವನ್ನ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ದೇ ಇರುವಾಗ, ಅಥವಾ ಒಂಟಿತನ ಕಾಡ್ದಾಗ ಹೀಗ್ ಮಾಡ್ತಾರೆ. ಆದ್ರೆ ಮೆರಿನ್ ಅವ್ರ ಪೇರೆಂಟ್ಸ್ ಜೊತೆ ಕೊನೆಯದಾಗ ಮಾತಾಡಿದಾಗ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದೀನಿ ಅಂತ ಖುಷಿಯಾಗಿನೇ ಮಾತಾಡಿದ್ದಾಳೆ. ಸೊ ಇದು ಸೂಸೈಡ್ ಅಲ್ಲ ಕೊಲೆ ಅಂತ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಇವರಿಗೂ ಅನ್ನಿಸ್ತಾ ಇದೆ ಮೇ ಬಿ ಮೆರಿನ್ ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಶ್ರೀಬಾಲ ಆನಂದ್ಗೆ ಹೇಳ್ತಾಳೆ, ನೋಡು ನಮ್ ಚಾನೆಲ್ಗೆ TRP ಜಾಸ್ತಿ ಆಗ್ಲಿ ಅಂತ ಒಂದು ಎಪಿಸೋಡ್ಗೋಸ್ಕರ ಅಷ್ಟೇ ನಾವು ಈ ಮೆರಿನ್ ಕೇಸ್ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇರೋದು. ನೀನ್ ಜಾಸ್ತಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ ಅಂತ. ಮನೆಗ್ ಬಂದ ಮೇಲೆ ಅವನ್ ಇಮ್ಯಾಜಿನೇಷನ್ ನಲ್ಲಿ ಇರೋ ಅವ್ರ ತಾಯಿ ಹೇಳ್ತಾರೆ, ನೀನೇ ಮೆರಿನ್ ಕೇಸ್ ನ ಸಾಲ್ವ್ ಮಾಡಿ ಅವ್ರ ಪೇರೆಂಟ್ಸ್ ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ವಿಧಿಯಾಗಿದ್ರೆ ಖಂಡಿತ ಯಾವ್ದಾದ್ರೂ ರೀತಿಯಲ್ಲಿ ಈ ಕೇಸ್ ನಿನ್ನ ಹುಡ್ಕೊಂಡ್ ಬರುತ್ತೆ. ಸದ್ಯಕ್ಕೆ ನಿನ್ ಹುಡ್ಗಿ ಹೇಳೋದ್ನ ಕೇಳು ಅಂತ. ಈಗ ಆನಂದ್ ಪೊಲೀಸ್ ಜಾಬ್ ಗೆ ಅಪ್ಲೈ ಮಾಡಿರೋದ್ರಿಂದ ಸೆಲೆಕ್ಷನ್ ನಡೀತಾ ಇದೆ. ಫಿಸಿಕಲ್ ಟೆಸ್ಟ್ ಪಾಸ್ ಆಗುತ್ತೆ, ಇನ್ನು ಮೆಡಿಕಲ್ ಟೆಸ್ಟ್ ಮಾತ್ರ ಬಾಕಿ ಇದೆ. ಇನ್ನೊಂದು ಕಡೆ ಶ್ರೀಬಾಲ ಮೆರಿನ್ ಯಾವಾಗ್ಲೂ ಹೋಗ್ತಿದ್ದ ಚರ್ಚಿಗೆ ಹೋಗಿ ಫಾದರ್ ಹತ್ರ ಮೆರಿನ್ ನಡವಳಿಕೆ ಬಗ್ಗೆ ಕೇಳ್ತಾಳೆ. ಫಾದರ್ ಹೇಳ್ತಿರೋ ಪ್ರಕಾರ ಮೆರಿನ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಹುಡುಗಿ, ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆನಂದ್ ಹಾಗೂ ಶ್ರೀಬಾಲ ರೋನಿ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅವನು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ನಾನೇ ಮೆರಿನ್ ಸಾವಿಗೆ ಕಾರಣ ಅಂತ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಈಗ ಅಷ್ಟೇ ರಿಲೀಸ್ ಆಗಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ನೆಕ್ಸ್ಟ್ ಮೆರಿನ್ ಫ್ರೆಂಡ್ಸ್ ನ ಇಂಟರ್ವ್ಯೂ ಮಾಡ್ತಾರೆ. ಅವರು ಹೇಳ್ತಿರೋ ಪ್ರಕಾರ ಮೆರಿನ್ ನ ಕೊನೆಯದಾಗಿ ಕಾಲೇಜ್ ನಲ್ಲಿ ನೋಡಿದಾಗ ತುಂಬಾ ಹ್ಯಾಪಿಯಾಗಿದ್ಲು ಅಂತ. ನೆಕ್ಸ್ಟ್ ಈ ಕೇಸ್ ನ ಎಂಕ್ವೈರಿ ಮಾಡಿದ್ದ ಬೆನ್ನಿ ಅಬ್ರಾಹಂ ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡ್ತಾರೆ. ಇವರು ಹೇಳ್ತಿರೋ ಪ್ರಕಾರ ರೋನಿ ಸ್ವಲ್ಪ ರಫ್ ಅಂಡ್ ಟಫ್, ಅವನು ಮೆರಿನ್ ಜೊತೆ ಕೂಡ ರೂಡ್ ಆಗಿ ನಡ್ಕೊಂಡಿದ್ರಿಂದ ಮೇ ಬಿ ಮೆರಿನ್ ಸೂಸೈಡ್ ಮಾಡ್ಕೊಂಡಿರ್ಬಹುದು ಅಂತ. ಸೊ ಇದೆಲ್ಲ ಕ್ರೈಮ್ ಫೈಲ್ ಪ್ರೋಗ್ರಾಮ್ ನಲ್ಲಿ ಪ್ರಸಾರ ಆಗ್ತಿರೋದ್ರಿಂದ ಇವ್ರ ಚಾನಲ್ TRP ಜಾಸ್ತಿ ಆಗುತ್ತೆ. ಹಾಗೇನೆ ಕೊನೆ ಎಪಿಸೋಡ್ ಎಂಡ್ ಅಲ್ಲಿ ಕನ್ಕ್ಲೂಷನ್ ನ ನೀನೇ ಹೇಳು ಅಂತ ಶ್ರೀಬಾಲ ಆನಂದ್ಗೆ ಹೇಳ್ತಾಳೆ. ಸೊ ಈಗ ಮೀಡಿಯಾ ಅಟೆನ್ಷನ್ ಗ್ರಾಬ್ ಆಗಿದ್ರಿಂದ ಮೆರಿನ್ ಅವ್ರ ಪೇರೆಂಟ್ಸ್ ಈ ಕೇಸ್ ನ CBI ಗೆ ಹ್ಯಾಂಡ್ ಓವರ್ ಮಾಡಬೇಕು. ಪೊಲೀಸ್ನವರು ಸರಿಯಾಗಿ ಎಂಕ್ವೈರಿ ಮಾಡಿಲ್ಲ ಅಂತ ಹೇಳ್ತಾರೆ.
ಹೇಳ್ತಾರೆ. ಹಾಗೇನೆ ಎಪಿಸೋಡ್ ಎಂಡಿಂಗ್ ನಲ್ಲಿ ಆನಂದ್ ಹೇಳ್ತಾನೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರಾಂಗ್ ಆಗಿದೆ, ಮೆರಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಸ್ಟ್ರಾಂಗ್ ರೀಸನ್ ಇಲ್ಲ. ಹೀಗಿರುವಾಗ ಹೇಗೆ ಪೊಲೀಸ್ನವರು ಇದು ಸೂಸೈಡ್ ಅಂತ ಡಿಸೈಡ್ ಮಾಡಿದ್ರು ಅಂತ. ಇದನ್ನ ನೋಡಿ ಡಿವೈಎಸ್ಪಿ ಶಂಕರ್ಗೆ ತುಂಬಾ ಕೋಪ ಬರುತ್ತೆ. ಈಗ ಸೀನಿಯರ್ ಆಫೀಸರ್ ಶಂಕರ್ಗೆ ಹೇಳ್ತಾರೆ, ಮೆರಿನ್ ಅವ್ರ ಪೇರೆಂಟ್ಸ್ ಕೋರ್ಟ್ಗೆ ಅಪೀಲ್ ಮಾಡಿರೋದ್ರಿಂದ ಈ ಕೇಸ್ ನ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಶಂಕರ್ ಹೇಳ್ತಾರೆ, ಮೆರಿನ್ ಕೇಸ್ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ನಾನು ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಇರ್ಲಿಲ್ಲ, ಆದ್ರೆ ನಾನು ಇನ್ವೆಸ್ಟಿಗೇಷನ್ ಟೀಮ್ ಜೊತೆ ಮಾತಾಡಿದ್ದೀನಿ. ಹೇಗೆ ನೋಡಿದ್ರು ಇದು ಸೂಸೈಡ್ ಅನ್ನೋದು ಕನ್ಫರ್ಮ್ ಆಗಿದೆ, ಮತ್ತೆ ಯಾಕೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಸೀನಿಯರ್ ಹೇಳ್ತಾರೆ, ನೋಡಿ ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಗೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು, ಇನ್ನು 14 ಡೇಸ್ ಒಳಗಡೆ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ. ಸೊ ಈಗ ಶಂಕರ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆನಂದ್ ಪೊಲೀಸ್ ಜಾಬ್ ಗೆ ಅಪ್ಲೈ ಮಾಡಿ ಕೊನೆಯದಾಗಿ ಮೆಡಿಕಲ್ ಟೆಸ್ಟ್ ಪಾಸ್ ಮಾಡೋದಕ್ಕೆ ಹೊರಟಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಆನಂದ್ನ ಮೀಟ್ ಆಗಿ, ನಿನ್ನ ಎಪಿಸೋಡ್ ನ ನಾನು ನೋಡ್ದೆ, ಹೇಗೆ ನೋಡಿದ್ರು ಅದು ಸೂಸೈಡ್ ಅಂತಾನೆ ಕನ್ಫರ್ಮ್ ಆಗಿದೆ, ನೀನು ಪ್ರೋಗ್ರಾಮ್ ನಲ್ಲಿ ಹೇಳ್ದಂಗೆ ಮೆರಿನ್ ಕೊಲೆ ಆಗಿಲ್ಲ. ಹಾಗೇನೆ ಶಂಕರ್ ಆನಂದ್ ಅವ್ರ ತಾಯಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ಅನ್ನೋದು ಗೊತ್ತಾದ್ಮೇಲೆ ಬೇಕು ಅಂತಾನೆ ಟ್ರಿಗರ್ ಮಾಡ್ತಾರೆ, ಯಾವ ಸ್ಟೇಷನ್ ನಲ್ಲಿ ನಿಮ್ ತಾಯಿ ಕಾನ್ಸ್ಟೇಬಲ್ ಆಗಿದ್ರು ಅಂತ. ಆನಂದ್ ಸ್ವಲ್ಪ ಗಾಬರಿ ಆಗ್ತಾ ಇದ್ದಾನೆ. ಆಗ ಅವನ್ ಇಮ್ಯಾಜಿನೇಷನ್ ನಲ್ಲಿದ್ದ ಅವ್ರ ತಾಯಿ, ಯಾಕೆ ಹೆದರ್ತಾ ಇದ್ಯಾ, ಧೈರ್ಯವಾಗಿ ಹೇಳು ಅಂತ. ಸೊ ಇವನು ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಶಂಕರ್ಗೆ ಗಾಬರಿ ಆಗುತ್ತೆ. ನಮ್ ತಾಯಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು, 15 ಇಯರ್ಸ್ ಬ್ಯಾಕ್ ತೀರ್ ಹೋದ್ರು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಈಗ್ಲೇ ಶಂಕರ್ಗೆ ಕನ್ಫರ್ಮ್ ಆಗುತ್ತೆ ಇವನಿಗೆ ಏನೋ ಮೆಂಟಲ್ ಇಲ್ನೆಸ್ ಇದೆ ಅಂತ. ಕಟ್ ಮಾಡಿದ್ರೆ ಐಸಾಕ್ ಶಂಕರ್ನ ಮೀಟ್ ಆಗಿ, ನೀವು ಆನಂದ್ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ ಅಂತ ರಿಪೋರ್ಟ್ ಕೊಟ್ಟಿದ್ರಿಂದ ಆನಂದ್ ಪೊಲೀಸ್ ಆಗೋದು ಕಷ್ಟ, ದಯವಿಟ್ಟು ಆ ರಿಪೋರ್ಟ್ ನ ಚೇಂಜ್ ಮಾಡಿ. ನೀವು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿರೋ ತರ ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಅಂತ. ಆದ್ರೆ ಶಂಕರ್ ಒಪ್ಪೋದಿಲ್ಲ, ನಾಳೆ ದಿನ ಅವನು ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆದ್ರೆ ಸರಿಯಾಗಲ್ಲ ಅಂತ. ಆನಂದ್ ಕೂಡ ಎಷ್ಟೋ ರಿಕ್ವೆಸ್ಟ್ ಮಾಡ್ತಾನೆ, ಆದ್ರೆ ಶಂಕರ್ ಒಪ್ಪೋದಿಲ್ಲ. ಅಪ್ಸೆಟ್ ಆಗಿದ್ದ ಆನಂದ್ಗೆ ಅವನ್ ಇಮ್ಯಾಜಿನರಿ ತಾಯಿ ಸಮಾಧಾನ ಮಾಡ್ತಾರೆ, ನನ್ನಿಂದನೇ ನಿನ್ ಪೊಲೀಸ್ ಕೆಲ್ಸಕ್ಕೆ ತೊಂದ್ರೆ ಆಗ್ತಿದೆ, ನಾನು ದೂರ ಹೋಗ್ಬಿಡ್ಲಾ ಅಂತ. ಆನಂದ್ ಹೇಳ್ತಾನೆ, ಪೊಲೀಸ್ ಕೆಲ್ಸ ಇಲ್ದೆ ಹೋದ್ರೂನು ಪರವಾಗಿಲ್ಲ, ಆದ್ರೆ ನೀನು ನನ್ನಿಂದ ದೂರ ಆದ್ರೆ ನನ್ನಿಂದ ಇರೋಕ್ಕಾಗಲ್ಲ ಅಂತ. ಸೊ ಅವರು ಧೈರ್ಯ ಹೇಳ್ತಾರೆ, ನೀನು ಪೊಲೀಸ್ ಕೆಲ್ಸಕ್ಕೆ ಫಿಟ್ ಇಲ್ಲ ಅಂದೋರ್ ಮುಂದೆ ಸಾಧಿಸ್ ತೋರ್ಸ್ಬೇಕು ಅಂತ. ಅದೇ ಕಾನ್ಫಿಡೆನ್ಸ್ ಅಲ್ಲಿ ಶಂಕರ್ಗೆ ಕಾಲ್ ಮಾಡ್ತಾನೆ, ನೀವೆಲ್ಲ ಮೆರಿನ್ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಮತ್ತೆ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆದ್ರೆ ನಾನು ಅದು ಸೂಸೈಡ್ ಅಲ್ಲ ಕೊಲೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ. ಶಂಕರ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೆ, ನೋಡೇ ಬಿಡೋಣ ಅಂತ. ಶಂಕರ್ಗೆ ಸೀನಿಯರ್ ಹೇಳ್ತಾರೆ, ಆನಂದ್ ತುಂಬಾ ಶಾರ್ಪ್ ಇದ್ದಾನೆ, ಅವನು ಮೆರಿಂದು ಸೂಸೈಡ್ ಅಲ್ಲ ಕೊಲೆ ಅಂತ ಏನಾದ್ರೂ ಪ್ರೂವ್ ಮಾಡಿದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ, ಸೊ ನೋಡ್ಕೊಂಡು ಹ್ಯಾಂಡಲ್ ಮಾಡಿ ಅಂತ. ಈ ಕಡೆ ಆನಂದ್ ಮೆರಿನ್ ಕೇಸ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇದ್ದಾನೆ. ಹಾಗೆ ಮೆರಿನ್ ಕಾಣೆಯಾದ ದಿನದ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದ ಆನಂದ್ ಹೇಳ್ತಾನೆ, ಮೆರಿನ್ ರಿಟರ್ನ್ ಹೋಗುವಾಗ ಬ್ಯಾಗ್ ಜಿಪ್ ನ ಕ್ಲೋಸ್ ಮಾಡ್ತಾ ಇದ್ದಾಳೆ, ಅಂದ್ರೆ ಏನೋ ಪರ್ಚೇಸ್ ಮಾಡಿ ಬ್ಯಾಗ್ ಅಲ್ಲಿ ಹಾಕೊಂಡಿದ್ದಾಳೆ. ಸೊ ಅವಳು ಹೋಗಿರೋ ರೂಟ್ ನಲ್ಲಿ ಇರುವ ಶಾಪ್ ನಲ್ಲಿ ಎಂಕ್ವೈರಿ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಅದಕ್ಕೆ ಮೆರಿನ್ ಹೋಗಿದ್ದ ಡೈರೆಕ್ಷನ್ ನಲ್ಲಿ ಇರುವ ಶಾಪ್ ಗಳಲ್ಲಿ ಎಂಕ್ವೈರಿ ಮಾಡಿದಾಗ ತುಂಬಾ ಜನ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಕೊನೆಯದಾಗಿ ಒಂದು ಗಿಫ್ಟ್ ಶಾಪ್ ಗೆ ಹೋಗಿ ಈ ಹುಡುಗಿ ಗೊತ್ತಾ ಅಂತ ಕೇಳಿದಾಗ ಶಾಪ್ ನಲ್ಲಿದ್ದ ಲೇಡಿ ಹೇಳ್ತಾಳೆ ಗೊತ್ತು, ಅವಳು ಕಾಣೆ ಆಗೋಕ್ ಮುಂಚೆ ಯಾರಿಗೋ ಬರ್ಡೇ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಒಂದು ಗಿಫ್ಟ್ ಆರ್ಡರ್ ಮಾಡಿದ್ಲು ಅಂತ. ಆ ಗಿಫ್ಟ್ ಫೋಟೋ ತೋರಿಸ್ತಾಳೆ. ನೆಕ್ಸ್ಟ್ ಆನಂದ್ ಮೆರಿನ್ ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡಿ ಆ ದಿನ ಯಾರಿಗಾದ್ರೂ ಬರ್ಡೇ ಇತ್ತಾ ಅಂತ ಕೇಳ್ತಾರೆ. ಸರ್ಪ್ರೈಸಿಂಗ್ಲಿ ಆ ದಿನ ಯಾರಿಗೂ ಬರ್ಡೇ ಇರ್ಲೇ ಇಲ್ಲ, ಮತ್ತೆ ಯಾಕೆ ಗಿಫ್ಟ್ ಆರ್ಡರ್ ಮಾಡಿ ತಗೊಂಡೋಗಿದ್ದಾಳೆ ಅನ್ನೋದೇ ಪ್ರಶ್ನೆ. ಶ್ರೀಬಾಲಾ ಹೇಳ್ತಾಳೆ, ಮೆರಿನ್ ಇನ್ಸ್ಟಾನಲ್ಲಿ ಒಂದು ಹುಡುಗಿ ಜೊತೆ ತುಂಬಾ ಫೋಟೋಸ್ ನ ಹಾಕಿದ್ದಾಳೆ, ಅವಳ ಹೆಸರು ಆನಾ ಪಾಲ್ ಅಂತ. ಈ ಕಡೆ ಪೊಲೀಸ್ನವರು ಕೂಡ ಎಂಕ್ವೈರಿ ಮಾಡ್ತಿರೋದ್ರಿಂದ ಆನಾ ಪಾಲ್ ಮೆರಿನ್ ಅವ್ರ ಬೆಸ್ಟ್ ಫ್ರೆಂಡ್ ಅನ್ನೋದು ಗೊತ್ತಾದ್ಮೇಲೆ ಎಂಕ್ವೈರಿ ಮಾಡ್ತಾರೆ. ಆನಾ ಹೇಳ್ತಿರೋ ಪ್ರಕಾರ ಮೆರಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕಾಲ್ ಮಾಡಿದ್ಲಂತೆ. ಆಗ ಹ್ಯಾನಾ ಅವ್ರ ತಂದೆ ಶಂಕರ್ಗೆ ಹೇಳ್ತಾರೆ, ಸರ್ ನಿಮ್ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಅವಳು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ. ಮೆರಿನ್ ಸಾಯೋಕ್ ಮುಂಚೆ ಹ್ಯಾನಾಗೆ ಕಾಲ್ ಮಾಡಿ ಒಂದು ಟ್ಯಾಬ್ಲೆಟ್ ಬಗ್ಗೆ ಕೇಳಿದ್ಲು. ಆಕ್ಚುಲಿ 8 ಮಂತ್ಸ್ ಬ್ಯಾಕ್ ಡಿಪ್ರೆಷನ್ ಗೆ ಯೂಸ್ ಮಾಡೋ ಟ್ಯಾಬ್ಲೆಟ್ ನ ಹ್ಯಾನಾ ಓವರ್ ಡೋಸ್ ಆಗಿ ತಗೊಂಡಿದ್ರಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ಲು. ಅದೇ ಸೇಮ್ ಟ್ಯಾಬ್ಲೆಟ್ ಬಗ್ಗೆನೆ ಮೆರಿನ್ ಸಾಯೋಕ್ ಮುಂಚೆ ಹ್ಯಾನಾಗೆ ಕಾಲ್ ಮಾಡಿ ಕೇಳಿದ್ಲು ಅಂತ. ಹಾಗಾದ್ರೆ ಮೆರಿನ್ ಕೂಡ ಅದೇ ಟ್ಯಾಬ್ಲೆಟ್ ನ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದು ಫೇಲ್ ಆಗಿದ್ರಿಂದ ಕೊನೆಯದಾಗಿ ಬ್ರಿಡ್ಜ್ ಇಂದ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಹಾಗೇನೆ ಆನಂದ್ ಕೂಡ ಹ್ಯಾನಾ ಅವ್ರ ತಂದೆಗೆ ಕಾಲ್ ಮಾಡಿ ಮೆರಿನ್ಗೆ ಸಂಬಂಧಪಟ್ಟಂತೆ ಹ್ಯಾನಾ ಜೊತೆ ಮಾತಾಡಬೇಕಿತ್ತು ಅಂತ ಕೇಳಿದಾಗ ಇವರು ಕಾಲ್ ಕಟ್ ಮಾಡ್ತಾರೆ. ಶಂಕರ್ ಮೆರಿನ್ ಬಾಡಿನ ಆಟೋಪ್ಸಿ ಮಾಡಿದ ಡಾಕ್ಟರ್ ನ ಮೀಟ್ ಆದಾಗ ಅವರು ಕೂಡ ಸೂಸೈಡ್ ಅಂತಾನೆ ಹೇಳ್ತಾ ಇದ್ದಾರೆ. ಈ ಕಡೆ ಆನಂದ್ ಹಾಗೂ ಶ್ರೀಬಾಲಾ ಮಾರ್ಚರಿಗೆ ಹೋಗಿ ಆ ದಿನ ಮೆರಿನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡುವಾಗ ಜೊತೆಗಿದ್ದ ವ್ಯಕ್ತಿ ಹತ್ರ ಫೋಟೋ ತೋರಿಸಿ ಕೇಳಿದಾಗ ಅವಳ ಕಿವಿಗೆ ಗಾಯ ಆಗಿತ್ತು.
ಇಯರಿಂಗ್ ನ ಯಾರೋ ಕಿತ್ತಿರೋದ್ರಿಂದ ಅರ್ಧ ಮಾತ್ರ ಕಿವಿಲಿ ಇತ್ತು. ಇಯರಿಂಗ್ ನ ಇನ್ನರ್ಧ ಭಾಗ ಮಿಸ್ಸಿಂಗ್ ಆಗಿತ್ತು. ಕೈಯಲ್ಲಿ ಸ್ಕ್ರಾಚ್ ಮಾರ್ಕ್ ಇತ್ತು. ಬಾಡಿ 12 hours ನೀರಲ್ಲೇ ಇದ್ದಿದ್ರೆ ಮೀನ್ ಕಚ್ಚಿರ್ಬೇಕಿತ್ತು. ಆತರ ಏನು ಆಗಿಲ್ಲ. ನನ್ ಪ್ರಕಾರ ಅವಳ ಬಾಡಿ ನೀರಲ್ಲಿ ಬಿದ್ದು 4 hours ಆಗಿರ್ಬೋದು ಅಷ್ಟೇ. ಆದ್ರೆ ಸರ್ಜನ್ ನ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಅದೇ ತರನೇ ರಿಪೋರ್ಟ್ ಕೊಡ್ತಾರೆ ಅಂತ. ಇದನ್ ಕೇಳಿ ಇವ್ರಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಪೊಲೀಸ್ ರಿಪೋರ್ಟ್ ನಲ್ಲಿ ಮೆರಿನ್ ಬಾಡಿ ನೀರಲ್ಲಿ ಬಿದ್ದು 12 ಗಂಟೆ ಆಗಿತ್ತು ಅಂತ ಮೆನ್ಷನ್ ಆಗಿದೆ. ಹಾಗೇನೆ ಮೆರಿನ್ ಬಾಡಿನ ನೋಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ ವ್ಯಕ್ತಿ ಹತ್ರ ಎಂಕ್ವೈರಿ ಮಾಡಿದಾಗ ಮೆರಿನ್ ಕೈ ಬೆರಳಲ್ಲಿ ಒಂದು ಗೋಲ್ಡ್ ರಿಂಗ್ ಇತ್ತು, ಅದನ್ನ ನಾನು ತಗೊಂಡೆ ಅಂತ. ಆನಂದ್ ಕೇಳ್ತಾನೆ, ನೀವು ರಿಂಗ್ ತೆಗ್ದಾಗ ಈಸಿಯಾಗಿ ಬಂತ ಅಂತ. ಅದಕ್ಕೆ ಅವನು ಹೌದು ಅಂತ ಹೇಳ್ತಾನೆ. ಆಗ ಆನಂದ್, ಮಾರ್ಚರಿ ಅಟೆಂಡರ್ ಹೇಳಿದ್ದು ನಿಜ, ಮೆರಿನ್ ನೀರಲ್ಲಿ ಬಿದ್ದು 4 hours ಆಗಿತ್ತು ಅಷ್ಟೇ. ಇನ್ ಕೇಸ್ ಪೊಲೀಸ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿರೋ ತರ ಅವಳ ಬಾಡಿ ನೀರಲ್ಲಿ ಬಿದ್ದು 12 hours ಆಗಿದ್ರೆ ಅಷ್ಟು ಈಸಿಯಾಗಿ ಬೆರಳಿಂದ ರಿಂಗ್ ತೆಗಿಯೋದಕ್ಕೆ ಆಗ್ತಿರ್ಲಿಲ್ಲ ಅಂತ. ಹಾಗೇನೆ ಆನಂದ್ ಅವ್ರ ಇಮ್ಯಾಜಿನರಿ ತಾಯಿ ಹೇಳ್ತಾರೆ, ಪೊಲೀಸ್ಗೆ ಯಾಕೆ ಮೆರಿನ್ ಫೋನ್ ಸಿಕ್ಕಿಲ್ಲ ಅಂತ. ಆನಂದ್ಗೆ ಲಾಲ್ ಅನ್ನುವ ಫ್ರೆಂಡ್ ಇದ್ದಾನೆ. ಅವನಿಗೆ ಕಾಲ್ ಮಾಡಿ 6 ತಿಂಗಳ ಹಿಂದೆ ತೀರ್ ಹೋಗಿರೋ ಮೆರಿನ್ ಅನ್ನುವ ಹುಡುಗಿಯ ಫೋನ್ ಮಿಸ್ಸಿಂಗ್ ಡೀಟೇಲ್ಸ್ ಎಲ್ಲ ಪೊಲೀಸ್ ಅವರು ಕಲೆಕ್ಟ್ ಮಾಡಿದ್ದಾರೆ, ಬಟ್ ಫೋನ್ ಇನ್ನು ಸಿಕ್ಕಿಲ್ಲ ಅಂತ. ಲಾಲ್ ಹೇಳ್ತಾನೆ, IME ನಂಬರ್ ಕಾಮನ್ ಆಗಿ ಮೊಬೈಲ್ ಬಾಕ್ಸ್ ಅಲ್ಲಿ ಅಥವಾ ಇನ್ವಾಯ್ಸ್ ಅಲ್ಲಿ ಇರುತ್ತೆ, ಅದನ್ನ ಫಸ್ಟ್ ಚೆಕ್ ಮಾಡಿ ಹೇಳು ಅಂತ. ಆದ್ರೆ ಇವರಿಗೆ ಮೆರಿನ್ ಫೋನ್ ನ ಬಾಕ್ಸ್ ಆಗ್ಲಿ ಇನ್ವಾಯ್ಸ್ ಆಗ್ಲಿ ಸಿಗೋದಿಲ್ಲ. ಅದಕ್ಕೆ ಮತ್ತೆ ಲಾಲ್ಗೆ ಕಾಲ್ ಮಾಡಿ ಹೇಳ್ತಾನೆ, IME ನಂಬರ್ ಏನು ಸಿಕ್ಕಿಲ್ಲ ಅಂತ. ಪರವಾಗಿಲ್ಲ, ಅವಳು ಯಾವ್ದಾದ್ರೂ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿದ್ರೆ ಟೈಮ್ ಅಂಡ್ ಡೇಟ್ ನ ಇಟ್ಕೊಂಡು ಕಂಡು ಹಿಡಿಬಹುದು ಅಂತ. ಆಗ ಆನಂದ್, ಅವಳು ಸಾಯೋಕು ಮುಂಚೆ ಒಂದು ಯೂನಿವರ್ಸಿಟಿ ವೆಬ್ಸೈಟ್ ನಲ್ಲಿ ರಿಸಲ್ಟ್ ನೋಡಿದ್ದಾಳೆ ಅಂತ ಹೇಳಿದಾಗ, ಸರಿ ನಾನು ಚೆಕ್ ಮಾಡ್ತೀನಿ ಅಂತ ಲಾಲ್ ಹೇಳ್ತಾನೆ. ಫೈನಲಿ ಚೆಕ್ ಮಾಡಿ ಆನಂದ್ಗೆ ಹೇಳ್ತಾನೆ, ನೀನ್ ಹೇಳಿರೋ ಫೋನ್ ಮೇ 6ನೇ ತಾರೀಕು 2 ಗಂಟೆ 15 ನಿಮಿಷಕ್ಕೆ ಸ್ವಿಚ್ ಆಫ್ ಆಗಿತ್ತು. ಕಳೆದ 5 ತಿಂಗಳಿಂದ ಸ್ವಿಚ್ ಆಫ್ ಆಗಿದ್ದ ಫೋನ್ ರೀಸೆಂಟ್ಲಿ ತಮಿಳುನಾಡಿನ ನಾಗರ್ಕೋವಿಲ್ ನಲ್ಲಿ ಆನ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಶೇರ್ ಮಾಡ್ತೀನಿ ಅಂತ. ಈಗ ಬೇರೆ ಸ್ಟೇಟ್ ಗೆ ಹೋಗಿ ಫೋನ್ ಇಟ್ಕೊಂಡಿರೋ ವ್ಯಕ್ತಿನ ಕಂಡು ಹಿಡಿಯೋದು ಕಷ್ಟ, ಯಾಕಂದ್ರೆ ಆನಂದ್ ಪೊಲೀಸ್ ಅಲ್ಲ, ಐಸಾಕ್ ರಿಟೈರ್ಡ್ ಆಗಿದ್ದಾರೆ. ಹೀಗಿರುವಾಗ DYSP ಶಂಕರ್ ಹೆಲ್ಪ್ ಮಾಡಿದ್ರೆ ಮಾತ್ರ ಸಾಧ್ಯ. ಐಸಾಕ್ ಶಂಕರ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಇವರು ಒಪ್ಪೋದೇ ಇಲ್ಲ. ಪಕ್ಕದಲ್ಲೇ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಅಸಿಸ್ಟೆಂಟ್ ಹೇಳ್ತಾರೆ, ಸರ್ ನಿಮ್ಗೆ ಆನಂದ್ ಅವ್ರ ತಾಯಿ ಶ್ರೀಬಾಲ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಒಂದು ಹುಡುಗಿ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಆ ಹುಡುಗಿಗೆ ನ್ಯಾಯ ಕೊಡಿಸೋವರೆಗೂ ಶ್ರೀಬಾಲ ಬಿಡ್ಲಿಲ್ಲ. ಆದ್ರೆ ಅತ್ಯಾಚಾರ ಮಾಡಿದವ್ರಿಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಈಸಿಯಾಗಿ ಹೊರಗಡೆ ಬಂದು ಅವ್ರಗಳ ವಿರುದ್ಧ ಆಧಾರ ಕಲೆಕ್ಟ್ ಮಾಡಿದ್ದ ಶ್ರೀಬಾಲ ಅವ್ರ ಮನೆಗ್ ನುಗ್ಗಿ 12 ವರ್ಷದ ಆನಂದ್ ಮುಂದೆನೆ ಅವ್ರ ತಾಯಿನ ಬ್ರೂಟಲ್ ಆಗಿ ಕೊಲೆ ಮಾಡಿದ್ರು. ಅಂದಿನಿಂದ ಸೈಕೊಲಾಜಿಕಲಿ ಡಿಸ್ಟರ್ಬ್ ಆಗಿದ್ದ ಆನಂದ್ ಅವ್ರ ತಾಯಿ ಜೊತೆಲೇ ಇದ್ದಾರೆ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದಾನೆ ಅಂತ. ಕಟ್ ಮಾಡಿದ್ರೆ ಒಬ್ರು ಪೊಲೀಸ್ ಆಫೀಸರ್ ಜೊತೆ ಆ ಮೊಬೈಲ್ ಇರೋ ಲೊಕೇಶನ್ಗೆ ಆನಂದ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾನೆ. ಅಂದ್ರೆ DYSP ಶಂಕರ್ಗೆ ತನ್ನ ತಪ್ಪಿನ ಅರಿವಾಗಿ ಆನಂದ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಲಾಲ್ ಎಕ್ಸಾಕ್ಟ್ ಲೊಕೇಶನ್ ನ ಶೇರ್ ಮಾಡಿ ನೀವು ಇರೋ ಲೊಕೇಶನ್ ನ 50 ಮೀಟರ್ ದೂರದಲ್ಲೇ ಆ ಫೋನ್ ಆಕ್ಟಿವ್ ಆಗಿದೆ ಅಂತ ಹೇಳ್ತಾನೆ. ಜೊತೆಗಿದ್ದ ಪೊಲೀಸ್, ನಿನ್ ಹತ್ರ ಈಗ ಮೆರಿನ್ ಫೋನ್ ಯೂಸ್ ಮಾಡ್ತಿರೋ ವ್ಯಕ್ತಿಯ ಹೊಸ ಸಿಮ್ ನಂಬರ್ ಇದೆ ಅಲ್ವಾ, ಅದಕ್ಕೆ ಕಾಲ್ ಮಾಡು ಅಂತ. ಕಾಲ್ ಮಾಡಿದಾಗ ಆ ಫೋನ್ ಇಟ್ಕೊಂಡಿದ್ದ ವ್ಯಕ್ತಿ ಕಾಲ್ ಪಿಕ್ ಮಾಡ್ತಾನೆ. ಅವನತ್ರ ಎಂಕ್ವೈರಿ ಮಾಡಿದಾಗ ಅವನಿಗೆ ಈ ಫೋನ್ ಸೆಕೆಂಡ್ ಹ್ಯಾಂಡ್ ಆಗಿ ಸಿಕ್ತು ಅಂತ ಒಂದು ಶಾಪ್ ನ ಅಡ್ರೆಸ್ ಹೇಳ್ತಾನೆ. ಅಲ್ಲೋಗಿ ವಿಚಾರಿಸಿದಾಗ ಆ ಫೋನ್ ನ ಶಾಪ್ಗೆ ಮಾರಿದ್ದು ಆಂಟೋನಿ ಅನ್ನೋ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆಂಟೋನಿ ಇರೋ ಅಡ್ರೆಸ್ ನ ತಿಳ್ಕೊಂಡು ಮೆರಿನ್ ಫೋಟೋ ತೋರಿಸಿದಾಗ ಆಂಟೋನಿ ಹೆದ್ರಿ ಓಡೋದಕ್ಕೆ ಶುರು ಮಾಡ್ತಾನೆ. ಇವರು ಕೂಡ ಓಡಿಸ್ಕೊಂಡು ಹೋಗ್ತಾರೆ. ಕೊನೆಗೂ ಆಂಟೋನಿ ಸಿಕ್ಕಾಕೋತಾನೆ. ಯಾಕಂದ್ರೆ ಆಂಟೋನಿ ಓಡ್ತಾ ಇದ್ದ ಆಪೋಸಿಟ್ ಇಂದ ಶಂಕರ್ ಗನ್ ಸಮೇತ ಬಂದಿರ್ತಾರೆ. ಆಂಟೋನಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಶಂಕರ್ ಆನಂದ್ಗೆ ಹೇಳ್ತಾರೆ, ನಿನ್ಗೆ ನಿಮ್ ತಾಯಿನ ನೋಡೋದಕ್ಕೆ ಆಗ್ತಿದೆ ಅಂದ್ರೆ ನಿನ್ ಪುಣ್ಯ, ಆದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಆನಂದ್ಗೂ ಗೊತ್ತಾಗುತ್ತೆ ಶಂಕರ್ ನನ್ ಸಿಚುವೇಶನ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ಆಂಟೋನಿನೇ ಎಂಕ್ವೈರಿ ಮಾಡ್ತಾರೆ, ಆ ಫೋನ್ ಹೇಗ್ ಸಿಕ್ತು ಅಂತ. ಆಂಟೋನಿ ಹೇಳ್ತಾನೆ, ಅದು ನನ್ಗೆ ಬಿತ್ ಸಿಕ್ತು, ಅದಕ್ಕೆ ಅದನ್ನ ಶಾಪ್ ನಲ್ಲಿ ಮಾರ್ದೆ, ಅದು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ. ಸುಳ್ಳು ಹೇಳ್ಬೇಡ, ಮೆರಿನ್ ನ ಸಾಯಿಸಿ ಬ್ರಿಡ್ಜ್ ಇಂದ ತಳ್ಳಿದ್ಮೇಲೆ ಆ ಫೋನ್ ನ ತಗೊಂಡೋಗಿದ್ಯಾ ಅಲ್ವಾ ಅಂತ ಕೇಳಿದಾಗ ಆಂಟೋನಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. 4 ತಿಂಗಳು ಜೈಲಲ್ಲಿದ್ದ ನಿನ್ಗೆ ಪಾಸ್ಪೋರ್ಟ್ ಸಿಕ್ಕಿದೆ, ಸೊ ಹಾಗಾದ್ರೆ ನಿನ್ಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿರೋ ಪೊಲೀಸ್ ಯಾರು, ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದಾಗ ಸಡನ್ಲಿ ಆಂಟೋನಿ ನಾನೇ ಮೆರಿನ್ ನ ಕೊಲೆ ಮಾಡಿದ್ದು ಅಂತ ಒಪ್ಕೋತಾನೆ. ಶಂಕರ್ಗೆ ಗಾಬರಿ ಆಗುತ್ತೆ, ನನ್ಗೆ ಮೆರಿನ್ ಮೋಸ ಮಾಡಿದ್ರಿಂದಾನೇ ರೊಚ್ಚಿಗೆದ್ದು ಅವಳನ್ನ ಸಾಯಿಸಿ ಬ್ರಿಡ್ಜ್ ಇಂದ ತಳ್ಳಿಬಿಟ್ಟೆ ಅಂತ. ಸೊ ಈಗ ಶಂಕರ್ ಆನಂದ್ಗೆ ಕಾಲ್ ಮಾಡಿ ಆಂಟೋನಿ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಮೇ ಬಿ ಮೆರಿನ್ ಹಾಗೂ ಆಂಟೋನಿ ಲವ್ ಮಾಡ್ತಿದ್ರು ಅನ್ಸುತ್ತೆ. ಕೊನೆಗೆ ಮೆರಿನ್ ಕೈ ಕೊಟ್ಟಿದ್ರಿಂದಾನೆ ಇವನು ಕೊಲೆ ಮಾಡಿರ್ಬೋದು ಅಂತ.
ಆದ್ರೆ ಆನಂದ್ಗೆ ಅನ್ನಿಸ್ತಾ ಇದೆ ಆಂಟೋನಿ ಕೊಲೆ ಮಾಡಿಲ್ಲ ಅಂತ. ಯಾಕಂದ್ರೆ ಮೆರಿನ್ ಫ್ರೆಂಡ್ಸ್ಗಾಗ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಆಂಟೋನಿ ಬಗ್ಗೆ ಗೊತ್ತೇ ಇಲ್ಲ. ಸೊ ರೋನಿನ ಮೀಟ್ ಆದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಅವನ್ ಮನೆ ಹತ್ರ ಹೋದಾಗ ರೋನಿ ಅವ್ರ ತಾಯಿ ತೀರ್ ಹೋಗಿದ್ದಾರೆ. ಆಂಟೋನಿ ನಿನ್ಗೆ ಗೊತ್ತಾ ಅಂತ ಕೇಳಿದಾಗ ಅವನೇನು ರಿಯಾಕ್ಟ್ ಮಾಡ್ದೆ ಅಲ್ಲಿಂದ ಹೋಗ್ತಾನೆ. ಕೊನೆಗೆ ಆನಂದ್ ಅವ್ರ ಇಮ್ಯಾಜಿನರಿ ತಾಯಿ ಏನನ್ನೋ ನೋಡ್ತಾ ಇರೋದ್ನ ಆನಂದ್ ಕೂಡ ಅಬ್ಸರ್ವ್ ಮಾಡಿದಾಗ ಆ ದಿನ ಮೆರಿನ್ ಯಾರ್ದೋ ಬರ್ಡೇ ಇದೆ ಅಂತ ಗಿಫ್ಟ್ ತಗೊಂಡೋಗಿದ್ದ ಸೇಮ್ ಗಿಫ್ಟ್ ಇಲ್ಲೇ ಇದೆ. ಆನಂದ್ಗೆ ಗಾಬರಿ ಆಗುತ್ತೆ. ಫ್ಲೆಕ್ಸ್ ನಲ್ಲಿ ರೋನಿ ಅವ್ರ ತಾಯಿಯ ಬರ್ಡೇ ಡೇಟ್ ನ ಅಬ್ಸರ್ವ್ ಮಾಡಿದಾಗ ಸೇಮ್ ಇದೇ ಡೇಟ್ ಗೆನೆ ಮೆರಿನಿ ಗಿಫ್ಟ್ ತಗೊಂಡೋಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದೇ ದಿನನೇ ಅವಳು ಕಾಣೆಯಾಗಿ ಕೊನೆಗೆ ಅವಳ ಡೆಡ್ ಬಾಡಿ ಆರ್ಬರ್ ನಲ್ಲಿ ಸಿಕ್ಕಿರುತ್ತೆ. ಅಂದ್ರೆ ರೋನಿ ಅವ್ರ ತಾಯಿಗೆ ಬರ್ಡೇ ಗಿಫ್ಟ್ ಕೊಡೋದಕ್ಕೋಸ್ಕರನೇ ಮೆರಿನ್ ಇದನ್ನ ತಗೊಂಡೋಗಿದ್ದಾಳೆ. ಈಗ ಇದು ಇಲ್ಲೇ ಇದೆ ಅಂದ್ರೆ ಖಂಡಿತ ಆ ದಿನ ಮೆರಿನ್ ಇಲ್ಲಿಗೆ ಬಂದ ಮೇಲೆನೆ ಅವಳು ಡೆತ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ರೋನಿ ಹತ್ರ ಹೋಗಿ ಮೆರಿನ್ ಮಿಸ್ಸಿಂಗ್ ಆದ ದಿನ ನಿಮ್ ತಾಯಿ ಬರ್ಡೇ ಅಲ್ವಾ ಅಂತ ಕೇಳಿದಾಗ ರೋನಿ ಹೇಳ್ತಾನೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ನಮ್ ತಾಯಿ ಬರ್ಡೇಗೆ ಮೆರಿನ್ ಬಂದಿಲ್ಲ. ಈಗ ಆನಂದ್ ರೋನಿಗೆ ಗೊತ್ತಾಗ್ದೆ ಅವ್ರ ತಾಯಿ ಫೋನ್ ನ ತಗೊಂಡು ಆ ನಂಬರ್ ನ ಲಾಲ್ಗೆ ಕಳಿಸಿ ಈ ನಂಬರ್ ಇಂದ ಮೇ 26ನೇ ತಾರೀಕು ಕಾಲ್ಸ್ ಮೆಸೇಜಸ್ ಏನಾದ್ರೂ ಹೋಗಿದ್ಯಾ ಚೆಕ್ ಮಾಡು ಅಂತ. ಚೆಕ್ ಮಾಡಿದ ಲಾಲ್ ಹೇಳ್ತಾನೆ ಮೆರಿನ್ಗೆ ಈ ನಂಬರ್ ಇಂದ ಯಾವುದೇ ಕಾಲ್ಸ್ ಬಂದಿಲ್ಲ. ಆದ್ರೆ ಆನಾಪಾಲ್ ಅನ್ನೋ ನಂಬರ್ಗೆ ಈಗ ನೀನು ಕಳ್ಸಿರೋ ನಂಬರ್ ಇಂದ ಕಾಲ್ಸ್ ಹೋಗಿದೆ ಅಂತ. ಸರಿ, ಹಾಗಾದ್ರೆ ನನಗೆ ಆನಾಪಾಲ್ ನಂಬರ್ ಕಳ್ಸು ಅಂತ ಆನಂದ್ ಹೇಳ್ತಾನೆ. ಆನಂದ್ ಆನಾಪಾಲ್ಗೆ ಕಾಲ್ ಮಾಡಿ ನಾನು ನಿಮ್ಗೆ ಮೊದ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಮೆರಿನ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ನಿಮ್ಗೆ ಕಾಲ್ ಮಾಡಿದ್ರಾ ಅಂತ ಕೇಳಿದಾಗ ಆನಾ ಹೇಳ್ತಾಳೆ ಹೌದು, ಕಾಲ್ ಮಾಡಿ ಒಂದು ಟ್ಯಾಬ್ಲೆಟ್ ಬಗ್ಗೆ ಕೇಳ್ತಿದ್ಲು ಅಂತ. ಹಾಗೇನೆ ಆ ಟ್ಯಾಬ್ಲೆಟ್ ಹೆಸರನ್ನ ಹೇಳ್ತಾಳೆ. ಈಗ್ಲೇ ಆನಂದ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ರೋನಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದಾಗ ಅವನ್ ಕಾರ್ನಲ್ಲಿ ಇದೇ ಟ್ಯಾಬ್ಲೆಟ್ ಇತ್ತು ಅಂತ. ಸೊ ಈಗ ಆನಂದ್ ಶಂಕರ್ನ ಮೀಟ್ ಆಗಿ ಸರ್ ಈಗ್ಲೇ ಆಂಟೋನಿನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಡಿ, ಫಸ್ಟ್ ರೋನಿ ಅವ್ರ ತಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕಲೆಕ್ಟ್ ಮಾಡಿ, ಇದ್ರಲ್ಲಿ ಬೇರೇನೋ ಮಿಸ್ಟ್ರಿ ಇದೆ ಅಂತ. ಸೊ ಈಗ ರೋನಿನ ಅರೆಸ್ಟ್ ಮಾಡ್ತಾರೆ. ಹಾಗೇನೆ ರೋನಿ ಅವ್ರ ತಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಗುತ್ತೆ. ಚೆಕ್ ಮಾಡಿದಾಗ ಆನಾಪಾಲ್ ಹೇಳಿದ್ಲು ಅಲ್ವಾ ಮೆರಿನ್ ನನ್ಗೆ ಕಾಲ್ ಮಾಡಿ ಟ್ಯಾಬ್ಲೆಟ್ ಬಗ್ಗೆ ಕೇಳಿದ್ಲು ಅಂತ, ಅದೇ ಟ್ಯಾಬ್ಲೆಟ್ ಇಂದಾನೆ ರೋನಿ ಅವ್ರ ತಾಯಿ ತೀರ್ ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ರೋನಿ ಕಾರ್ನಲ್ಲಿ ಚೆಕ್ ಮಾಡಿದಾಗ ಈಗ ಆ ಟ್ಯಾಬ್ಲೆಟ್ ಕಾಣಿಸ್ತಾ ಇಲ್ಲ. ಹಾಗೇನೆ ಆನಂದ್ ಕಾರ್ ಡಿಕ್ಕಿನ ಚೆಕ್ ಮಾಡ್ತಾನೆ. ಕಟ್ ಮಾಡಿದ್ರೆ ರೋನಿನ ಎಂಕ್ವೈರಿ ಮಾಡ್ತಾರೆ. ಆನಂದ್ ಕೇಳ್ತಾನೆ ಮೆರಿನ್ ಮಿಸ್ಸಿಂಗ್ ಆಗಿದ್ದ ದಿನ ಅವಳನ್ನ ನೋಡೇ ಇಲ್ಲ ಅಂತ ಹೇಳ್ದೆ ಅಲ್ವಾ, ಮತ್ತೆ ಗಿಫ್ಟ್ ಹೇಗೆ ನಿಮ್ ಮನೆಗ್ ಬಂತು? ಆ ದಿನ ನಿಮ್ ತಾಯಿ ಬರ್ಡೇ, ಅದಕ್ಕೆ ಈ ಗಿಫ್ಟ್ ತಗೊಂಡು ನೇರವಾಗಿ ನಿಮ್ ಮನೆಗ್ ಬಂದಿದ್ದಾಳೆ. ಮೆರಿನ್ ಮಿಸ್ಸಿಂಗ್ ಆಗಿದ್ದ ಅದೇ ದಿನಾನೇ ನಿಮ್ ತಾಯಿ ಬರ್ಡೇ. ಅದೇ ದಿನ ಸಂಜೆ 6 ಗಂಟೆಗೆ ನಿಮ್ ತಾಯಿ ಫೋನ್ ಇಂದ ಮೆರಿನ್ ಅವಳ ಫ್ರೆಂಡ್ ಆಗಿರೋ ಆನಾಪಾಲ್ಗೆ ಕಾಲ್ ಮಾಡಿದ್ದಾಳೆ. ಯಾಕಂದ್ರೆ ರಿಸ್ಪೆರಿಡಾನ್ ಅನ್ನೋ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದೇ ಟ್ಯಾಬ್ಲೆಟ್ ನ ನೀನು ನಿಮ್ ತಾಯಿಗೆ ನಿರಂತರವಾಗಿ ಕೊಟ್ಟು ಕೊಲೆ ಮಾಡಿದ್ದೀಯಾ. ಅದೊಂದು ಆಂಟಿ ಸೈಕೋಟಿಕ್ ಮೆಡಿಸಿನ್. ಆದ್ರೆ ರೋನಿ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ದಿನ ಮೆರಿನ್ ನಿಮ್ ಮನೆಗ್ ಬಂದಿದ್ಲು ಅಂತ ಒಂದು ಇಯರಿಂಗ್ ನ ತೋರಿಸ್ತಾನೆ. ಆಕ್ಚುಲಿ ಇದು ರೋನಿ ಕಾರ್ ಡಿಕ್ಕಿಲಿ ಸಿಕ್ಕಿರುತ್ತೆ. ಆಕ್ಚುಲಿ ಮೆರಿನ್ ಕಿವಿಲಿ ಅರ್ಧ ಇಯರಿಂಗ್ ಮಾತ್ರ ಇತ್ತು, ಉಳಿದ ಭಾಗ ಮಿಸ್ಸಿಂಗ್ ಅಂತ ಮಾರ್ಚುರಿ ಅಟೆಂಡರ್ ಹೇಳಿದ್ರು. ಆ ಮಿಸ್ಸಿಂಗ್ ಆಗಿದ್ದ ಪಾರ್ಟ್ ರೋನಿ ಕಾರ್ ಡಿಕ್ಕಿಯಲ್ಲಿ ಸಿಕ್ಕಿರುತ್ತೆ. ಈಗ ರೋನಿ ಸತ್ಯ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಆ ದಿನ ಮೆರಿನ್ ರೋನಿ ತಾಯಿಗೆ ಬರ್ಡೇ ಇರೋದ್ರಿಂದ ಗಿಫ್ಟ್ ತಗೊಂಡು ರೋನಿ ಮನೆಗೆ ಬಂದಿದ್ದಾಳೆ. ಆದ್ರೆ ಮನೆಯಲ್ಲಿ ರೋನಿ ಇರ್ಲಿಲ್ಲ. ಅವ್ರ ತಾಯಿ ರೂಮ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಅವರಿಗೆ ಎಚ್ಚರಿಕೆ ಆದ್ಮೇಲೆ ಗಿಫ್ಟ್ ಕೊಡೋಣ ಅಂತ ಅದನ್ನ ಒಂದ್ ಕಡೆ ಇಡ್ತಾಳೆ. ಆಗ ರೋನಿ ಅವ್ರ ತಾಯಿಗೆ ಕೊಡ್ತಿದ್ದ ಟ್ಯಾಬ್ಲೆಟ್ ನ ನೋಡಿ ಇವಳಿಗೆ ಡೌಟ್ ಬಂದು ಅದ್ರ ಬಗ್ಗೆ ಗೂಗಲ್ ಮಾಡಿದ್ದಾಳೆ. ಆಗ ಅದನ್ನ ಡಿಪ್ರೆಷನ್ ಇರೋ ಪೇಷಂಟ್ ಗೆ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಈ ಟ್ಯಾಬ್ಲೆಟ್ ನ ಯಾಕೆ ರೋನಿ ಅವ್ರ ತಾಯಿಗೆ ಕೊಡ್ತಾ ಇದ್ದಾನೆ, ಅವರಿಗೆ ಇರೋ ಕಾಯಿಲೆಗೂ ಈ ಟ್ಯಾಬ್ಲೆಟ್ ಗೂ ಸಂಬಂಧನೇ ಇಲ್ವಲ್ಲ ಅಂತ ಇವಳಿಗೆ ಅನ್ಸಿದೆ. ಇದೇ ಟ್ಯಾಬ್ಲೆಟ್ ನ ಓವರ್ ಡೋಸ್ ಆಗಿ ತಗೊಂಡು ಇವಳ ಫ್ರೆಂಡ್ ಆಗಿರೋ ಆನಾಪಾಲ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ಅದಕ್ಕೆ ರೋನಿ ಅವ್ರ ತಾಯಿ ಫೋನ್ ಇಂದ ಆನಾಪಾಲ್ ಗೆ ಕಾಲ್ ಮಾಡಿ ಈ ಟ್ಯಾಬ್ಲೆಟ್ ಬಗ್ಗೆ ಕೇಳಿದ್ದಾಳೆ. ರೋನಿ ಮನೆಗ್ ಬಂದಾಗ ಈ ಟ್ಯಾಬ್ಲೆಟ್ ನಿಮ್ ತಾಯಿಗೆ ಕೊಡ್ತಾ ಇದೀಯಾ ಅಲ್ವಾ? ನನ್ ಫ್ರೆಂಡ್ ಹತ್ರ ಕೇಳ್ದೆ, ಪ್ರಿಸ್ಕ್ರಿಪ್ಷನ್ ಇಲ್ದೆ ಈ ಟ್ಯಾಬ್ಲೆಟ್ ಸಿಗೋದಿಲ್ವಂತೆ. ಹೀಗಿರುವಾಗ ನಿಮ್ ತಾಯಿಗೆ ರಾಂಗ್ ಮೆಡಿಸನ್ ನ ಕೊಟ್ಟಿರೋ ಡಾಕ್ಟರ್ ಯಾರು? ನಾನು ಅವ್ರನ್ನ ನೋಡ್ಬೇಕು ಅಂತ. ಅದೆಲ್ಲ ಬೇಡ, ಆ ಮುದುಕಿ ಸತ್ರೆ ಸಾಯ್ಲಿ, ಅವ್ರು ಬದುಕಿದ್ರೆ ನನ್ ಹೆಸರಿಗೆ ಆಸ್ತಿ ಬರೀತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ? ಹಂಗ್ ಬರೆದ್ರೂನು ರಿಲೇಟಿವ್ಸ್ ನನ್ ಹೆಸರಿಗೆ ಬರೆಯೋದಕ್ ಬಿಡಲ್ಲ. ಯಾಕಂದ್ರೆ ನಾನೊಬ್ಬ ಅನಾಥ, ನನ್ನ ದತ್ತು ತಗೊಂಡು ಸಾಕಿದ್ದಾರೆ. ಅದಕ್ಕೆ ಈಗ ಆ ಮುದುಕಿ ಸತ್ರೆ ಹೇಗೆ ಆಸ್ತಿನ ನನ್ ಹೆಸರಿಗೆ ಬರ್ಸ್ಕೋಬೇಕು ಅಂತ ನನಗ್ ಗೊತ್ತು. ಅದಕ್ಕೆ ಈ ಟ್ಯಾಬ್ಲೆಟ್ ನ ಕೊಡ್ತಾ ಇದ್ದೀನಿ. ಆಸ್ತಿ ಸಿಕ್ಕದ್ಮೇಲೆ ನಾವಿಬ್ರು ಆರಾಮಾಗಿರೋಣ ಅಂತ. ಅಂದ್ರೆ ಇವರಿಬ್ರು ಲವರ್ಸ್. ಮೆರಿನ್ ಸರಿಯಾಗಿ ಬೈತಾಳೆ, ನಿನ್ನ ಸ್ವಂತ ಮಗನ್ ತರ ನೋಡ್ಕೊಂಡವ್ರಿಗೆ ಹೀಗ್ ಮಾಡೋದಾ ಅಂತ.
ಈ ವಿಷಯನ ನಾನು ಪೊಲೀಸ್ಗೆ ಹೇಳ್ತೀನಿ ಅಂತ ಹೇಳಿದ್ರಿಂದ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಮೆರಿನ್ ಅನ್ಕಾನ್ಶಿಯಸ್ ಆಗ್ತಾಳೆ. ಆಗ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರಿಂದ ಅವಳನ್ನ ಒಂದು ಕಡೆ ಹೈಡ್ ಮಾಡ್ತಾನೆ. ರೋನಿ ತಾಯಿಯ ಬರ್ಡೇ ಆಗಿರೋದ್ರಿಂದ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಎಲ್ಲಾರು ಹೋದ್ಮೇಲೆ ಹೋಗ್ ಚೆಕ್ ಮಾಡಿದಾಗ ಮೆರಿನ್ ಸತ್ತೋಗಿದ್ದಾಳ ಇಲ್ವಾ ಅನ್ನೋದೇ ಇವನಿಗೆ ಕನ್ಫ್ಯೂಷನ್. ಆಮೇಲೆ ಅವಳ ಬಾಡಿನ ನೀರಿಗ್ ಬಿಸಾಡ್ದೆ ಅಂತ. ಈಗ ಆನಂದ್ ಶಂಕರ್ನ ಕೇಳ್ತಾನೆ, ಸರ್ ಹಾಗಾದ್ರೆ ಆಂಟೋನಿ ಯಾರನ್ನ ಸೇವ್ ಮಾಡೋದಕ್ಕೆ ಅವನ್ ತಪ್ಪೊಪ್ಕೊಂಡ ಅಂತ. ಯಾಕಂದ್ರೆ ರೋನಿ ಹಾಗೂ ಆಂಟೋನಿಯ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಅವರಿಬ್ಬರ ನಡುವೆ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ. ಆದ್ರೆ ಮೆರಿನ್ ತೀರ್ ಹೋದ ದಿನ ರೋನಿ ಫೋನ್ ಇಂದ ಒಂದು ಔಟ್ ಗೋಯಿಂಗ್ ಕಾಲ್ ಅಂಡ್ ಆಂಟೋನಿ ಫೋನ್ಗೆ ಒಂದು ಇನ್ಕಮಿಂಗ್ ಕಾಲ್ ಸೇಮ್ ನಂಬರ್ ಇಂದ ಹೋಗಿದೆ ಅಂತ. ಪೊಲೀಸ್ ರೆಕಾರ್ಡ್ ನಲ್ಲಿದ್ದ ರಿಕವರಿ ಫೋನ್ ನಲ್ಲಿದ್ದ ಸಿಮ್ ಇಂದಾನೆ ಆ ಕಾಲ್ಸ್ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ರಿಕವರಿ ಫೋನ್ ಇದ್ದ ಸ್ಟೇಷನ್ ನ ಸಿಐ ಯಾರಂದ್ರೆ ಬೆನ್ನಿ ಅಬ್ರಹಾಂ. ಅವ್ರನ್ನ ಕರೆಸಿ ನಿಮ್ ಸ್ಟೇಷನ್ ನಲ್ಲಿ ಇದ್ದ ರಿಕವರಿ ಫೋನ್ ಇಂದ ಮೆರಿನ್ ಮಿಸ್ ಆಗಿದ್ದ ದಿನ ಆಂಟೋನಿ ಹಾಗೂ ರೋನಿಗೆ ಕಾಲ್ ಹೋಗಿದೆ ಅಂತ. ಆ ರಿಕವರಿ ಫೋನ್ಗೆ ವೈಫೈ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಅಂತ ನೋಡಿದಾಗ ಬೆನ್ನಿ ಅವರ ಹಾಟ್ಸ್ಪಾಟ್ ಈ ರಿಕವರಿ ಫೋನ್ಗೆ ಕನೆಕ್ಟ್ ಆಗಿದೆ. ಅಂದ್ರೆ ಮೊದ್ಲೇ ಬೆನ್ನಿ ಈ ಫೋನ್ಗೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಆನಂದ್ ಈಗ ಈ ರಿಕವರಿ ಫೋನ್ಗೆ ವೈಫೈ ಕನೆಕ್ಟ್ ಮಾಡೋದಕ್ಕೂ ಮುಂಚೆನೆ ಬೆನ್ನಿ ಫೋನ್ ಇಂದ ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ. ಅಂದ್ರೆ ಬೆನ್ನಿ ಈ ರಿಕವರಿ ಫೋನ್ ನ ಯೂಸ್ ಮಾಡಿದ್ದಾರೆ. ಅವ್ರ ಫೋನ್ ಇಂದ ಕನೆಕ್ಟ್ ಮಾಡಿದ್ದ ಹಾಟ್ಸ್ಪಾಟ್ ಇನ್ನೂ ಆಫ್ ಮಾಡಿಲ್ಲ. ಅದಕ್ಕೆ ಈಗ ಆನಂದ್ ಆ ರಿಕವರಿ ಫೋನ್ ನ ವೈಫೈ ಆನ್ ಮಾಡಿದ ತಕ್ಷಣ ಬೆನ್ನಿ ಫೋನ್ ನ ಹಾಟ್ಸ್ಪಾಟ್ ಜೊತೆ ಕನೆಕ್ಟ್ ಆಗಿದೆ. ಸೊ ಇವರೇ ಆ ರಿಕವರಿ ಫೋನ್ ಇಂದ ರೋನಿ ಹಾಗೂ ಆಂಟೋನಿಗೆ ಮೆರಿನ್ ಮಿಸ್ ಆದ ದಿನ ಕಾಲ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಈಗ ಗೊತ್ತಾಗೋದು ಏನಂದ್ರೆ ಮೆರಿನ್ ಮಿಸ್ಸಿಂಗ್ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಲ್ವಾ. ಅದೇ ಟೈಮ್ ರೋನಿ ಬೆನ್ನಿಗೆ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗ ಕಾಮನ್ ಆಗಿ ಇವನ್ ಜೊತೆ ಮಾತಾಡುವಾಗ ಬೆನ್ನಿ ಇವ್ರ ಫೋನ್ ಇಂದ ಮಾತಾಡೋದಿಲ್ಲ, ಸ್ಟೇಷನ್ ನಲ್ಲಿದ್ದ ರಿಕವರಿ ಫೋನ್ ಇಂದಾನೆ ಕಾಲ್ ಮಾಡ್ತಾ ಇದ್ರು. ನಂತರ ರೋನಿ ಹೀಗೆ ಮೆರಿನ್ ಸತ್ತೋಗಿರೋ ವಿಷಯ ಹೇಳಿದಾಗ ಸರಿ ನಾನ್ ನೋಡ್ಕೊಳ್ತೀನಿ, ಈ ಹುಡುಗಿ ಪೇರೆಂಟ್ಸ್ ಇವಳು ಮಿಸ್ಸಿಂಗ್ ಅಂತ ಈಗ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ. ಆಕ್ಚುಲಿ ರೋನಿ ತಾಯಿಗೆ ಆ ಟ್ಯಾಬ್ಲೆಟ್ ಕೊಡೋದಕ್ಕೆ ಹೇಳಿದ್ದೆ ಈ ಬೆನ್ನಿ. ಯಾಕಂದ್ರೆ ಬೆನ್ನಿ ರೋನಿ ಅವ್ರ ತಾಯಿಗೆ ರಿಲೇಟಿವ್ ಆಗಿರ್ತಾರೆ. ಅವ್ರ ಸತ್ರೆ ನಿನ್ ಹೆಸರಿಗೆ ಆಸ್ತಿ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು, ಅದ್ರಲ್ಲಿ 50% ನನಗೆ ಕೊಡ್ಬೇಕು ಅಂತ ರೋನಿಗೆ ಹೇಳಿರ್ತಾರೆ. ಆದ್ರೆ ರೋನಿ ಈಗ ಮೆರಿನ್ ನ ಕೊಲೆ ಮಾಡಿದ್ರಿಂದ ಬೆನ್ನಿಗೆ ತಲೆನೋವಾಗಿದೆ. ಯಾಕಂದ್ರೆ ಈ ಕೊಲೆ ಕೇಸ್ ನಲ್ಲಿ ರೋನಿ ಸಿಕ್ಕಾಕೊಂಡ್ರೆ ಇವರು ಕೂಡ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಆ ಟ್ಯಾಬ್ಲೆಟ್ ನ ರೋನಿ ತಾಯಿಗೆ ಕೊಡೋದಕ್ಕೆ ಹೇಳಿರೋದು ಇದೆಲ್ಲ ಗೊತ್ತಾದ್ರೆ ಕಷ್ಟ. ಅದಕ್ಕೆ ಈಗ ಇವರು ರೋನಿನ ಸೇವ್ ಮಾಡಬೇಕು. ಮೆರಿನ್ ನ ಚೆಕ್ ಮಾಡಿದಾಗ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ ಅಷ್ಟೇ, ಆದ್ರೆ ಸತ್ತಿಲ್ಲ. ಬಟ್ ಅವಳನ್ನ ಸೇವ್ ಮಾಡಿದ್ರೆ ಖಂಡಿತ ಅವಳು ಈ ಟ್ಯಾಬ್ಲೆಟ್ ವಿಷಯನ ಪೊಲೀಸರಿಗೆ ಹೇಳ್ತಾಳೆ. ಅದಕ್ಕೆ ಲೋಕಲ್ ರೌಡಿ ಆಗಿದ್ದ ಆಂಟೋನಿಗೆ ಹೇಳಿ ಮೆರಿನ್ ಬಾಡಿನ ನೀರಿಗ್ ಬಿಸಾಡಿ ಅವಳ ಫೋನ್ ನ ಎಲ್ಲಾದ್ರೂ ದೂರ ತಗೊಂಡೋಗಿ ಮಾರ್ಬಿಡು ಅಂತ ಹೇಳಿದ್ದಾರೆ. ಹೇಗೂ ಮೆರಿನ್ ಬಾಡಿ ಸಿಕ್ಕಿದ್ರೆ ಕಂಪ್ಲೇಂಟ್ ನಮ್ ಸ್ಟೇಷನ್ ಲಿಮಿಟ್ ನಲ್ಲೇ ಬರುತ್ತೆ. ಸೊ ಒಂದು ಸೂಸೈಡ್ ಸ್ಟೋರಿನ ಕ್ರಿಯೇಟ್ ಮಾಡಿ ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನೀನೇ ಕಾರಣ, ನೀನು ಅವಳ ಜೊತೆ ರೂಡ್ ಆಗಿ ನಡ್ಕೊಂಡಿದ್ರಿಂದಾನೆ ಅವಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ಒಂದು ಕತೆ ಕಟ್ಟೋಣ. ಆಮೇಲೆ ನಿನ್ನ ಜೈಲಿಂದ ರಿಲೀಸ್ ಮಾಡೋ ಜವಾಬ್ದಾರಿ ನಂದು ಅಂತ ಬೆನ್ನಿ ಹೇಳಿದ್ದಾರೆ. ನಂತರ 3 ಜನ ಸೇರಿ ಅನ್ಕಾನ್ಶಿಯಸ್ ಆಗಿದ್ದ ಮೆರಿನ್ ನ ರೋನಿ ಕಾರ್ ನಲ್ಲಿ ಹಾಕೊಂಡು ಬ್ರಿಡ್ಜ್ ಇಂದ ಬಿಸಾಡಿದ್ದಾರೆ. ಆಕ್ಚುಲಿ ರೋನಿ ಮೆರಿನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳು ಕಿವಿಗೆ ಪೆಟ್ಟಾಗಿ ಇಯರಿಂಗ್ ಕಟ್ಟಾಗೋ ಸ್ಥಿತಿಯಲ್ಲಿ ಇದ್ದಿರುತ್ತೆ. ಇವ್ರು 3 ಜನ ಕಾರ್ ಡಿಕ್ಕಿಲಿ ಅವಳನ್ನ ಹಾಕೊಂಡು ಹೋದಾಗ ಆ ಇಯರಿಂಗ್ ಕಟ್ಟಾಗಿ ಬಿದ್ದೋಗಿದೆ. ಅದೇ ಡಿಕ್ಕಿ ಚೆಕ್ ಮಾಡಿದಾಗ ಆನಂದ್ಗೆ ಸಿಕ್ಕಿರುತ್ತೆ. ಸೊ ಈಗ ಆರೋಪ ಸಾಬೀತಾಗಿದ್ರಿಂದ ಬೆನ್ನಿ, ಆಂಟೋನಿ ಅಂಡ್ ರೋನಿ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.